ಅಯ್ಯೋ, ಅಮ್ಮ ಕಾಪಾಡ್ತಾಳೆ ಬಿಡು. ಏನು, ಅಮ್ಮ ಕಾಪಾಡ್ತಾಳ? ಹಾಗಿದ್ರೆ ಅಮ್ಮಂದಿರನ್ನ ಯಾರು ಕಾಪಾಡ್ತಾರೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯೂಯಲ್ ದಿಲ್. ನಾನಿವತ್ತು ಹೈದರಾಬಾದಲ್ಲಿರೋ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾವ ದೇವಸ್ಥಾನ, ಹೇಗಿದೆ ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ದೇವಸ್ಥಾನದ ಹೆಸರು ಪೆದ್ದಮ್ಮ ತಲ್ಲಿ ಟೆಂಪಲ್ ಅಂತ. ಪೆದ್ದಮ್ಮ ಅಂದರೆ ಪೆದ್ದ ಅಂದರೆ ದೊಡ್ಡ, ಅಮ್ಮ ಅಂದರೆ ಅಮ್ಮ. ಸೊ ಈ ದೇವಿನ ಜನರು ಕಾಮನ್ ಆಗಿ ಮದರ್ ಆಫ್ ಮದರ್ಸ್, ಸುಪ್ರೀಂ ಮದರ್ ಅಂತ ಕರೀತಾರೆ. ಹಾಗಂದರೆ ಅಮ್ಮಂದರಿಗೂ ಅಮ್ಮನಾದವಳು ಅಂತ ಅರ್ಥ. ಟೆಂಪಲ್ ತುಂಬ ಪ್ರಶಾಂತವಾಗಿದೆ. ನಾನು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ದರ್ಶನ ಕೂಡ ಬೇಗನೆ ಆಯಿತು. ಲಕ್ಷ್ಮಿ, ಗಣಪತಿ, ಸರಸ್ವತಿ ಸನ್ನಿಧಿ ಕೂಡ ಪಕ್ಕದಲ್ಲೇ ಇದೆ. ಅಲ್ಲೂ ಸಹ ಹೋಗಿ ನಾವು ದರ್ಶನನ ಮಾಡ್ಕೋಬಹುದು. ಕೆಲವು ಕಥೆಗಳ ಪ್ರಕಾರ ದೇವಿ ರಾಕ್ಷಸನನ್ನು ಕೊಂದು ಇದೇ ಟೆಂಪಲ್ ಜಾಗದಲ್ಲಿದ್ದ ಬಾವಿಯಲ್ಲಿ ನೀರು ಕುಡಿದು ತನ್ನ ದಾಹವನ್ನು ತೀರಿಸಿಕೊಂಡಳಂತೆ. ಹಲವು ವರ್ಷಗಳ ನಂತರ ಕುರಿ ಮೇಯಿಸುವವನಿಗೆ ದೇವಿ ವಿಗ್ರಹ ಸಿಕ್ಕಿತ್ತು. ಅದೇ ಜಾಗದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಎಂದು ನಂಬುತ್ತಾರೆ. ಇಲ್ಲಿ ನಾಗದೇವತೆಯ ದೇವಸ್ಥಾನವೂ ಸಹ ಇದೆ. ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಅವ್ರ ಮನಸ್ಸಲ್ಲಿ ಏನಾದರೂ ದೇವ್ರ ಹತ್ರ ಕೇಳಿಕೊಂಡು ಕಾಯಿನ್ನ ಸ್ಟ್ರೇಟ್ ಆಗಿ ನಿಲ್ಲಿಸಿದ್ರೆ ಅದು ನೆರವೇರುತ್ತೆ ಅಂತ ದೇವಿ ಸಿಗ್ನಲ್ ಕೊಟ್ಟಂಗೆ. ಬೋನಾಲು ಅಂತ ಒಂದು ಫೆಸ್ಟಿವಲ್ನ ಹೈದರಾಬಾದಲ್ಲಿ ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದು ಜೂನ್-ಜುಲೈ ತಿಂಗಳಲ್ಲಿ ಬರುತ್ತೆ. ಹೈದರಾಬಾದ್ ಎಷ್ಟೇ ಮಾಡರ್ನ್ ಸಿಟಿ ಆಗಿದ್ದರೂ ಈ ಫೆಸ್ಟಿವಲ್ ಟೈಮಲ್ಲಿ ಹೆಣ್ಮಕ್ಳು ತಲೆ ಮೇಲೆ ಮಣ್ಣಿನ ಕಲಶ, ಅದರ ಮೇಲೆ ಬೇವಿನ ಎಲೆ, ಒಳಗೆ ಅಕ್ಕಿ, ಬೆಲ್ಲ, ಮೊಸರು ಇವೆಲ್ಲ ಇಲ್ಲಿನ ಪದ್ಧತಿ. ಸೊ ಈ ಟೆಂಪಲ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ರೀಸೆಂಟಾಗಿ ಹೋಗಿರೋ ಟೆಂಪಲ್ನ ಕಮೆಂಟ್ ಮಾಡಿ.